ಹಲ್ಲೆಲೂಯಾ. ಪ್ರಿಯ ಸಹೋದರರೇ, ನಿಮ್ಮ ಜೀವನದಲ್ಲಿ ದೇವರು ತುಂಬ ಆಶೀರ್ವಾದವನ್ನು ಕೊಡುವಂಥ ಅನುಗ್ರಹವನ್ನು ದಯಪಾಲಿಸುವಂಥ ದಿನ. ಈ ದಿನ ನೀವು ವಚನವನ್ನು ಕೇಳುತ್ತಾ ಇರುವಾಗಲೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವಿದೆ, ವಚನದಲ್ಲಿ ಪರಿಹಾರವಿದೆ ಎಂಬ ಅರ್ಥವನ್ನು ಗ್ರಹಿಸಲಿಕ್ಕೆ ನಿಮ್ಮೆಲ್ಲರನ್ನು ಈ ದಿನವನ್ನು ಕರುಣಿಸುವ ದಿನವಾಗಿ ಮಾರ್ಪಡಿಸಿರಿ. ಅದಕ್ಕಾಗಿ ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 17ನೇ ವಾಕ್ಯ, ಯೇಸು ಸ್ವಾಮಿ ಹೋಗುತ್ತಾ ಇರುವಾಗ ತನ್ನ ಪ್ರಯಾಣವನ್ನು ಮುಂದುವರಿಸಿದರು. ದಾರಿಯಲ್ಲಿ ಒಬ್ಬನು ಅವರ ಬಳಿಗೆ ಓಡಿ ಬಂದು ಮೊಣಗಾಲೂರಿ, ಒಳ್ಳೆಯ ಗುರುವೇ, ಅಮರ ಜೀವವು ನನಗೆ ದಯಪಾಲಿಸಬೇಕಾದ್ರೆ ನಾನೇನು ಮಾಡಬೇಕು ಎಂದು ಕೇಳಿದರು. ಹಲ್ಲೆಲೂಯಾ. ಇದೆಲ್ಲರೂ ನಮ್ಮ ಪ್ರಶ್ನೆ. ಪ್ರಿಯರೇ, ಇದಾಗಿದೆ. ನಾನೇನು ಮಾಡಬೇಕು ಎಂಬುದನ್ನು ಪ್ರಶ್ನೆಯನ್ನು ಕೇಳುವಾಗ ಆ ಪ್ರಶ್ನೆಗೆ ಉತ್ತರ ನೀಡಲಿಕ್ಕೆ ಬೇಕಾಗಿ ಇವರು ಆಸೆ ಪಡುತ್ತಾರೆ. ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ಪ್ರಶ್ನೆ ಕೇಳುವಾಗ ಅದಕ್ಕೆ ಉತ್ತರ ಸಿಗಲಿಕ್ಕೆ ಬೇಕಾಗಿ ನಾವು ಕಾಯಬಾರದು. ಕಾದರೆ ನಾವು ದೇವರ ಆ ಮಾತುಗಳನ್ನು ಕೇಳಿ ಅದರಲ್ಲಿ ನಡೆಯಬೇಕು. ಅದಕ್ಕೆ ಯಾಕಂದರೆ ಯೇಸು ಸ್ವಾಮಿ ಲೋಕದಲ್ಲಿ ಬಂದದ್ದು ತನ್ನ ಜೀವವನ್ನು ಕೊಡಲಿಕ್ಕೆ ಬೇಕಾಗಿ ಆಗಿದೆ. ಪ್ರೈಸರು, ಜೀವಾರ್ಪಣೆ ಕೊಡಲಿಕ್ಕೆ ಬೇಕಾಗಿ. ನೀವು ದೇವರಲ್ಲಿ ಕೇಳುವಾಗ ದೇವರು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಬೇಕಾಗಿ ನಮ್ಮನ್ನು ಕರುಣಿಸಿದ್ದು ಸ್ವರ್ಗದಲ್ಲಿ ಆಗಿದೆ. ಈ ಲೋಕದಲ್ಲಿ ಪ್ರವಾಸ ಮಾತ್ರವಾಗಿದೆ. ಅದರಿಂದ ಪ್ರಿಯ ಮಕ್ಕಳೇ, ಪ್ರವಾಸಿಗಳಾದ ನಾವು ದೇವರ ಸನ್ನಿಧಿಯಲ್ಲಿ ಅಮರ ಜೀವವನ್ನು ಪಡೆಯಲಿಕ್ಕೆ ಬೇಕಾದ ದಾರಿ ಸಿದ್ಧಗೊಳಿಸಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕು. ಆಗ ದೇವರು ನೀವೇನನ್ನು ಬೇಡಿದರೂ ಕೂಡ ದೇವರು ನಮಗೆ ಕೊಡುತ್ತಾರೆ ಎಂಬ ಅರಿವು ದೇವರು ನಮಗೆ ಮೂಡಿಸುತ್ತಾರೆ. ದೇವರು ನಮ್ಮನ್ನು ಹೇರಳವಾಗಿ ಅನುಗ್ರಹಿಸಿ ಬೇಡುತ್ತಾ ಪಿತನ, ಸುತನ ಮತ್ತು ಪುತ್ರಾತ್ಮನಾಮದಲ್ಲಿ ಆಮೆನ್.